ಜೀವನದಲ್ಲಿ ಸೂತ್ರಗಳನ್ನು, ಆದರ್ಶಗಳನ್ನು, ಸಿದ್ಧಾಂತಗಳನ್ನು ಮಾಡ್ಕೋಬೇಡಿ. ತೊಡಗುವಿಕೆಗೆ ಯಾವುದೇ ಪರ್ಯಾಯ ಇಲ್ಲ. ನೀವು ಏನನ್ನ ಬೇಕಾದರೂ ಮಾಡಿ. ಜ್ಞಾನೋದಯದ ಬೆನ್ನು ಹತ್ತಿರೋರು ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಉದ್ಯಮ, ಮದುವೆ, ಮಕ್ಕಳನ್ನು ಬೆಳೆಸೋದು ಮತ್ತು ವೃತ್ತಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಾಗ ಯಾವುದು ಕೆಲಸ ಮಾಡುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ಮದುವೆಯಾಗಿ ಯಾವುದು ಕೆಲಸ ಮಾಡುತ್ತೆ ಅಂದರೆ, ನೀವು ದೇವರ ತರಹ ಇರಬೇಕು, ಸೈಲೆಂಟ್ ಪಾರ್ಟ್ನರ್. ಆಗ ಕೆಲಸ ಮಾಡುತ್ತೆ. ದೇವ್ರ ತರಹ ಯಾರೇನೇ ಮಾಡಿದ್ರು ದೇವ್ರ ಥರ ಇರೋದನ್ನು ಕಲೀರಿ. ಯಾವುದಕ್ಕೂ ತಲೆ ಹಾಕಬೇಡಿ. ಪ್ರತಿದಿನ ಬೆಳಿಗ್ಗೆ ಎಲ್ಲ ರೀತಿಯ ಮೂರ್ಖರು ನೀವಿವತ್ತೇನು ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಕೇಳಿಸ್ಕೊಳ್ಳಿ. ದೇವರ ಹಾಗೆ ಇದು ಮದುವೆಯಲ್ಲಿ ಕೆಲಸ ಮಾಡುತ್ತೆ, ವೃತ್ತಿಯಲ್ಲ. ನೀವು ಇದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ನೀವಿದನ್ನು ಒಂದು ರೀತಿಯ ಮೌಲಿಕ ವ್ಯವಸ್ಥೆ ಮಾಡೋಕ್ಕೆ ಹೊರಟಿದ್ದೀರಿ, ಫಿಲಾಸಫಿ ಮಾಡ್ಕೊಳ್ಳೋಕೆ ಹೊರಟಿದ್ದೀರಿ. ಕೆಲಸ ಮಾಡೋದನ್ನೇ ಮಾಡ್ತೀನಿ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀರಿ. ಆದರೆ ನಿಮಗೀಗ ಯಾವುದು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಯಾವುದು ಕೆಲಸ ಮಾಡುತ್ತೆ ಅಂತ ಗೊತ್ತಾಗೋದು ಪ್ರತಿಜ್ಞೆಯಿಂದಲ್ಲ ಅಥವಾ ಆಜ್ಞೆಯಿಂದಲ್ಲ. ನೀವೇನಾಗಿದ್ದೀರೋ ಅದನ್ನು ಗಮನಿಸೋದ್ರಿಂದ, ಅದರ ವಿಕಸನದಿಂದ ಬರುತ್ತೆ ಅಲ್ವಾ? 10 ವರ್ಷಗಳ ಹಿಂದೆ ಹೇಗೆ ಕೆಲಸ ಮಾಡ್ತಿದ್ರೋ, ಯಾವುದನ್ನು ಕಷ್ಟಪಟ್ಟು ಅಡ್ಡಾದಿಡ್ಡಿಯಾಗಿ ಮಾಡಿದ್ರೋ ಅದೇ ಕೆಲಸನ ಈಗ ತುಂಬ ಸುಲಭವಾಗಿ ಮಾಡ್ತಿರಬಹುದು ಅಲ್ವಾ? ಅಥವಾ ಮೊದಲು ಚೆನ್ನಾಗಿ ಮಾಡ್ತಿದ್ರಿ, ಈಗ ಅಡ್ಡಾದಿಡ್ಡಿ ಮಾಡ್ತಿರಬಹುದು. ಯಾವುದೋ ಒಂದು ರೀತಿ ವಿಕಸನ ಆಗಿರಬಹುದು. ಯಾವುದು ಕೆಲಸ ಮಾಡುತ್ತೆ ಅನ್ನೋದು ಒಂದು ಫಾರ್ಮುಲಾ ಅಲ್ಲ. ಅದು ಆ ಮಟ್ಟಕ್ಕೆ ತಲುಪೋ ಹಾಗೆ ಮನುಷ್ಯ ವಿಕಸಿತವಾಗೋದು ಜೀವನದ ಎಲ್ಲ ಸ್ತರಗಳಲ್ಲಿ. ನೀವು ಈಗ ತಾನೇ ಸೆಲ್ಫ್ ಹೆಲ್ಪ್ ಪುಸ್ತಕದಿಂದ ಹೊರಬಂದ್ರಿ ಅನ್ಸತ್ತೆ. ನಾನು ಅಂಥ ಪುಸ್ತಕ ಅಲ್ಲ. ಇದನ್ನೇ ಮಾಡಿ ಅನ್ನೋಕೆ ಏನು ಬೇಕಾದರೂ ಮಾಡಿ, ನನಗೇನು ಸಮಸ್ಯೆ. ಆದರೆ ಯಾವುದು ಕೆಲಸ ಮಾಡಲ್ವೋ ಅದನ್ನು ಮಾಡಿ ಏನು ಉಪಯೋಗ? ಹಲೋ, ಯಾವುದು ಕೆಲಸ ಮಾಡುತ್ತೋ ಅದನ್ನು ಮಾತ್ರ ಮಾಡಬೇಕು ಅಂತಿಲ್ಲ. ನಿಮಗೇನು ಬೇಕೋ ಅದನ್ನು ಮಾಡಿ. ಆದರೆ ನಿಮ್ಮ ಜೀವನಕ್ಕೆ, ಯಾಕಂದರೆ ಅದು ಸೀಮಿತ ಸಮಯವಾದ್ದರಿಂದ ಯಾವುದು ಕೆಲಸ ಮಾಡಲ್ವೋ ಅದನ್ನು ಮಾಡಿ ಏನು ಉಪಯೋಗ ಅಲ್ವಾ? ಅದು ನಿಮಗೆ ನೆರವಾಗಬೇಕು ಅಥವಾ ಸುತ್ತ ಇರೋ ಜನರಿಗೆ. ಯಾರಿಗೂ ಕೆಲಸಕ್ಕೆ ಬರಲಿಲ್ಲ ಅಂದರೆ ಆ ಹಾಳಾದ ಕೆಲಸ ಮಾಡಿ ಏನು ಉಪಯೋಗ? ಒಮ್ಮೆ ಹೀಗಾಯಿತು. ಅಮೆರಿಕಾದ ಸೈನಿಕರು ಡ್ಯೂಟಿಗೆ ಹೊರಟಿದ್ದರು. ಒಬ್ಬ ಇನ್ನೊಬ್ಬನಿಗೆ ಹೇಳ್ದ, ಸ್ಟೀವ್ನ ಹೆಂಡತಿ 3 ಮಸ್ಕಿಟರ್ಸ್ ಓದಿ 3 ಮಕ್ಕಳಿಗೆ ಜನ್ಮ ಕೊಟ್ಲಂತೆ. ಇನ್ನೊಬ್ಬ ಹೇಳ್ದ, ಅಯ್ಯೋ ದೇವ್ರಿ, ನನ್ನ ಹೆಂಡತಿ ಬರ್ತ್ ಆಫ್ ಎ ನೇಷನ್ ಓದ್ತಿದ್ದಾಳೆ, ಈಗೇನ್ ಮಾಡ್ಲಿ? ಅದು ಹಾಗೆಲ್ಲ ಕೆಲಸ ಮಾಡಲ್ಲ. ಇದನ್ನು ಯಾವುದೋ ನೀತಿ ಅಥವಾ ಫಿಲಾಸಫಿ ಮಾಡ್ಕೋಬೇಡಿ. ಕೆಲಸ ಮಾಡೋದನ್ನು ಮಾತ್ರ ಮಾಡ್ತೀನಿ. ಯಾವುದು ಕೆಲಸ ಮಾಡುತ್ತೆ ಅಂತ ನೋಡೋಕ್ಕೂ ಸಾಕಷ್ಟು ಪರಿಶ್ರಮ ಬೇಕು, ಸೂಕ್ಷ್ಮ ವಿಷಯಗಳಿಗೂ ಅಲ್ವಾ? ಅತ್ಯಂತ ಸಣ್ಣ ಕೆಲಸ ಮಾಡೋಕ್ಕೂ, ಚೆಂಡನ್ನು ನೇರವಾಗಿ ಒದೆಯೋದಕ್ಕೂ ಎಷ್ಟು ಪ್ರಯತ್ನ ಬೇಕು ಗೊತ್ತಾ? ತನಗೆ ಬೇಕಾದಲ್ಲಿಗೆ ಚೆಂಡನ್ನು ಒದೆಯಬಲ್ಲವನನ್ನು ಇಡೀ ಜಗತ್ತೇ ಪೂಜಿಸ್ತಿದೆ. ಅವನು ಅದನ್ನು ಒದಿತಾನೆ ಅಷ್ಟೇ. ಹೌದೋ ಅಲ್ವೋ?
ಯಾಕಂದರೆ ಜನರಿಗೆ ಅರ್ಥ ಆಗಿದೆ ಅದಕ್ಕೇನು ಬೇಕು ಅಂತ. ಅವನು ಚೆಂಡನ್ನು ಒದೀತಾನೆ ಅಂತ ಪೂಜಿಸ್ತಿಲ್ಲ, ಅದರ ಹಿಂದಿರೋ ಪರಿಶ್ರಮ ನೋಡಿ ಪೂಜಿಸ್ತಿರೋದು ಅಲ್ವಾ? ಅವನು ಅದಕ್ಕೆ ಸಮರ್ಥನಾಗೋಕೆ ಎಷ್ಟು ಪರಿಶ್ರಮ ಹಾಕಿದ್ದಾನೆ, ತನ್ನ ಜೀವನನೇ ಮೀಸಲಿಟ್ಟಿದ್ದಾನೆ ಅನ್ನೋದನ್ನ ನೋಡ್ತಿದ್ದಾರೆ. ಎಲ್ಲವನ್ನೂ ನೀತಿ ಫಿಲಾಸಫಿಗಳನ್ನಾಗಿ ಮಾಡ್ಕೋಬೇಡಿ, ನಿಮಗೆ ನೀವೇ ಆಜ್ಞೆ ಕೊಟ್ಕೋಬೇಡಿ. ಕೆಲಸ ಮಾಡೋದನ್ನು ಮಾತ್ರ ಮಾಡ್ತೀನಿ, ಆದರೆ ನಿಮಗೀಗ ಯಾವುದು ಕೆಲಸ ಮಾಡುತ್ತೆ ಅಂತ ಗೊತ್ತಿಲ್ಲ. ಇಲ್ಲ, ನೀವು ಪ್ರಜ್ಞಾಪೂರ್ವಕರಾಗಿದ್ದು ಪ್ರತಿಯೊಂದಕ್ಕೂ ನಿಮ್ಮನ್ನು ತೊಡಗಿಸಿಕೊಳ್ಬೇಕು. ನೀವಿಷ್ಟನ್ನು ಕಲಿಬೇಕು. ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ತೀರ್ಮಾನಿಸಬಾರದು. ನಾನಿಲ್ಲಿ ದೆಹಲಿಗೆ ಬರೋ ಮೊದಲು ರ್ಯಾಲಿ ಫಾರ್ ರಿವರ್ಸ್ ಬೋರ್ಡ್ ಮೀಟಿಂಗ್ನಲ್ಲಿದ್ದೆ. CII ಅಂದರೆ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯ ಸಮಿತಿ ಕೂಡ ಭಾಗವಹಿಸಿತ್ತು. ಇದನ್ನು ಹೇಗೆ ಮುಂದೆ ತಗೊಂಡು ಹೋಗೋದು ಅಂತ ನೋಡ್ತಿದ್ದಾರೆ. ಇದರ ಅಗಾಧತೆಯನ್ನು ನಿಧಾನವಾಗಿ ಅರಿತುಕೊಳ್ತಿದ್ದಾರೆ. ಇದರ ಭಾಗವಾಗೋದಕ್ಕೆ ಬಯಸ್ತಿದ್ದಾರೆ. ಉತ್ಕೃಷ್ಟವಾದ ಸಮಿತಿ ಇದೆ. ವಿಶ್ವ ವನ್ಯಜೀವಿ ನಿಧಿಯ CEO, ಅತ್ಯುನ್ನತ ಜಲತಜ್ಞರು, ಅತ್ಯುನ್ನತ ರೈತ ಉತ್ಪಾದಕ ಸಂಘದ ಜನರು, ಸುಪ್ರೀಂ ಕೋರ್ಟಿನ ಜಡ್ಜ್, ಉತ್ಕೃಷ್ಟವಾದ ಸಮಿತಿ ಇದೆ. ಕಾವೇರಿ ಕೂಗು ಯೋಜನೆ ಬಗ್ಗೆ ಮಾತಾಡುವಾಗ ಎಲ್ಲ ಪ್ರಶ್ನೆಗಳಿಗೆ, ಮುಖ್ಯವಾಗಿ ತಜ್ಞರ ಪ್ರಶ್ನೆಗಳಿಗೆ ಸಹಜವಾಗಿ ಏನು ಮಾಡಬೇಕು ಅಂತ ಹೇಳ್ತಿದ್ದೆ. ಅವರು ನಿಮಗೆ ಇವೆಲ್ಲ ಹೇಗೆ ಗೊತ್ತು ಅಂದರು. ನಾನಂದೆ, ಚಿಕ್ಕವನಿದ್ದಾಗಿಂದ ಯಾವುದೇ ಉದ್ದೇಶ ಇಲ್ಲದೆ ತಿರುಗಾಡ್ತಿದ್ದೆ. ಯಾವುದೇ ಉದ್ದೇಶ ಇಲ್ಲದೆ ಸುಮ್ಮನೆ ಕಾಡುಗಳಲ್ಲಿ ನದಿಗಳ ಹತ್ರ ತಿರುಗಾಡ್ತಿದ್ದೆ. ಆದರೆ ನಿಚ್ಚಳ ಗಮನ ಕೊಡ್ತಿದ್ದೆ. ಪ್ರತಿ ಗಿಡ, ಕೀಟ, ಗಾಳಿ, ತೇವ ಇವೆಲ್ಲ ಹೇಗೆ ನಡೆಯುತ್ತೆ ಅಂತ. ಗೊತ್ತು ಗುರಿ ಇಲ್ಲದ ತಿರುಗಾಟ ಇವತ್ತು ಅಸಾಧಾರಣ ಜ್ಞಾನವಾಗಿ ಹೊರಹೊಮ್ಮಿದೆ. ಅದನ್ನು ಯಾವ ಪುಸ್ತಕದಲ್ಲೂ ಬರೆದಿಲ್ಲ. ಮೊದಲ ಬಾರಿ ಯಾರೋ ಸಮಗ್ರವಾಗಿ ಗ್ರಹಿಸಿ ಮಾತಾಡುತ್ತಿದ್ದಾರೆ, ಯಾವುದೋ ಪಠ್ಯದಿಂದ ಅಲ್ಲ. ಗೊತ್ತು ಗುರಿ ಇಲ್ಲದ ತಿರುಗಾಟ, ಚಿಕ್ಕಂದಿನಲ್ಲಿ ಯಾವುದೇ ಉದ್ದೇಶ ಇಲ್ಲದೆ ಅಡ್ಡಾಡಿದ್ದು, ಯಾವುದೇ ಉದ್ದೇಶ ಇಲ್ಲದೆ ಇದ್ದರೂ ಗಮನಶಕ್ತಿ ಇಲ್ಲದೆ ಬದುಕೋಕ್ಕಾಗಲ್ಲ ಅಲ್ವಾ? ಕೇವಲ ಈ ಒಂದು ಕೆಲಸ ಮಾಡಿ, ಯಾವುದು ಮುಖ್ಯ ಯಾವುದು ಮುಖ್ಯ ಅಲ್ಲ ಅಂತ ಭೇದ ಮಾಡೋದನ್ನು ನಿಲ್ಲಿಸಿ. ಪ್ರತಿಯೊಂದಕ್ಕೂ ಒಂದೇ ರೀತಿಯ ನಿಚ್ಚಳವಾದ ಗಮನ ನೀಡಿದರೆ ಯಾವುದನ್ನು ಮಾಡಿದರೆ ಸರಿ ಅಂತ ತಿಳಿಯೋದು ಬಹಳ ಸಹಜವಾದ ಪ್ರಕ್ರಿಯೆ. ಆದರೆ ಈಗಾಗಲೇ ಯಾವುದು ಮುಖ್ಯ ಯಾವುದು ಅಲ್ಲ ಅಂತ ನೀವು ನಿರ್ಧರಿಸಿಬಿಟ್ಟಿದ್ದೀರಿ. ಯಾವುದು ಸರಿ ಅಂತ ಹೇಗೆ ತಿಳ್ಕೊಳ್ತೀರಿ? ಅರ್ಧ ಜಗತ್ತನ್ನೇ ಬಿಟ್ಟಿದ್ದೀರಿ ಮುಖ್ಯ ಅಲ್ಲ ಅಂತ. ನೀವು ಗಮನ ಹರಿಸ್ತಿರೋದು ಕೇವಲ ಯಾರನ್ನೋ ಸರಿಯಾಗಿ ನೋಡೋದು ಕೂಡ ಅವರು ನಿಮಗೆ ಏನೋ ಆಗಿದ್ದರೆ ಮಾತ್ರ. ನಾನು ಎಲ್ಲರನ್ನೂ ನಿಚ್ಚಳವಾಗಿ ನೋಡ್ತೀನಿ. ಪ್ರತಿ ಜೀವಿ, ಪ್ರತಿ ವಸ್ತು, ಪ್ರತಿ ಕಲ್ಲು, ಸುತ್ತಮುತ್ತ ಭೂಮಿ ಮೇಲಿನ ಪ್ರತಿ ಕ್ಷಣವನ್ನು ಅಧ್ಯಯನಕ್ಕಾಗಿ ಅಲ್ಲ, ಕಣ್ಣಿರೋದ್ರಿಂದ, ಸಮಯ ಇದ್ದಿದ್ದರಿಂದ ಎಲ್ಲದಕ್ಕೂ ಗಮನ ಕೊಟ್ಟೆ. ಇವತ್ತು ಅದನ್ನು ಅಸಾಧಾರಣ ಅಂತಿದ್ದಾರೆ. ನಾನು ನಕ್ಕ ಹೇಳಿದೆ, ಗೊತ್ತು ಗುರಿ ಇಲ್ಲದೆ ತಿರುಗಾಡ್ತಿದ್ದೆ, ಎಲ್ಲರೂ ನನ್ನನ್ನು ಪುಂಡ ಅಂದುಕೊಂಡಿದ್ರು. ಆದರೆ ಈಗ ಆ ಅಲೆದಾಟ ದೊಡ್ಡ ಮಟ್ಟದಲ್ಲಿ ಪ್ರಯೋಜನಕಾರಿಯಾಗಿದೆ. ಯಾಕಂದರೆ ಸಣ್ಣ ಕೆಲಸ ದೊಡ್ಡ ಕೆಲಸ ಅನ್ನೋದು ಮುಖ್ಯ ಆಗಲ್ಲ. ನೀವು ಸಂಪೂರ್ಣವಾಗಿ ತೊಡಗಿಕೊಂಡ್ರೆ ನಿಚ್ಚಳವಾಗಿ ಯಾವ ಕೆಲಸ ಸರಿ ಅನ್ನೋದು ಗೊತ್ತಾಗುತ್ತೆ. ನೀವು ತೊಡಗುವಿಕೆ ಇಲ್ಲದೆ ಬದುಕೋಕೆ ಪ್ರಯತ್ನಿಸ್ತಿದ್ದೀರಿ. ಅದಕ್ಕೆ ನಿಮ್ಮ ಹತ್ರ ನೀತಿ, ಆದರ್ಶ, ಸಿದ್ಧಾಂತ, ನೈತಿಕತೆ, ದಿವ್ಯಾಜ್ಞೆ ಅಂತೆಲ್ಲ ಇರೋದು. ಯಾಕಂದರೆ ತೊಡಗುವಿಕೆ ಇಲ್ಲದೆ ಬದುಕೋಕೆ ನೋಡ್ತಿದ್ದೀರಿ. ರೆಡಿಮೇಡ್ ಸೂತ್ರ ಬೇಕು, ಏನು ಮಾಡಿದರೆ ಸರಿ ಅಂತ. ಇದು ಮಾಡಬೇಡಿ, ಅದು ಮಾಡಬೇಡಿ, ಹಾಗೆ ಮಾಡಬೇಡಿ,
ಜಗತ್ತು ಸರಿ ಆಯ್ತಾ? ಶಾಲೆಗೆ ಹೋಗೋ ಪ್ರತಿ ಮಕ್ಕಳಿಗೂ ಗೊತ್ತು ಯಾವುದು ಸರಿ ಅಂತ. ಕೆಲಸ ಮಾಡ್ತಾ? ಇಲ್ಲ. ಯಾಕಂದ್ರೆ ತೊಡಗುವಿಕೆಗೆ ಪರ್ಯಾಯ ಇದೆ ಅಂದುಕೊಳ್ತೀರಿ, ಅದಕ್ಕೆ ಪರ್ಯಾಯ ಇಲ್ಲ. Where there is no involvement, there will be no life. ಎಲ್ಲಿ ತೊಡಗುವಿಕೆ ಇರಲ್ವೋ ಅಲ್ಲಿ ಜೀವನ ಇಲ್ಲ. ಜೀವನದಲ್ಲಿ ಸೂತ್ರಗಳನ್ನು, ಆದರ್ಶಗಳನ್ನು, ಸಿದ್ಧಾಂತಗಳನ್ನು ಮಾಡ್ಕೋಬೇಡಿ. ಜೀವನಕ್ಕೆ ಬೇಕಾಗೋದು ನಿಚ್ಚಳ ತೊಡಗುವಿಕೆ, ಅಮಿತವಾದ ತನ್ಮಯತೆ, ಪ್ರತ್ಯೇಕಿಸೋದಲ್ಲ ಅದೇನು ಇದೇನು ಅಂತ. ಎಲ್ಲದರ ಜೊತೆ ನಿಚ್ಚಳವಾಗಿ ತೊಡಗಿಕೊಳ್ಳಿ. ಇದೊಂದನ್ನು ಮಾಡಿದರೆ ನಿಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಪ್ರಕೃತಿ ಕೂಡ ಫಲ ಕೊಡುತ್ತೆ. ಇಷ್ಟಾದರೆ ನಿಮಗೆ ತಿಳಿಯುತ್ತೆ ಯಾವುದು ಅತ್ಯುತ್ತಮ ಅಂತ, ನಿಮಗೆ ಅನುಗುಣವಾಗುವ ಹಾಗೆ. ಈಗ ಒಂದು ನಿರ್ದಿಷ್ಟ ಸಾಮರ್ಥ್ಯ ಇರೋ ವ್ಯಕ್ತಿ ಯಾವುದೋ ಪರಿಸ್ಥಿತಿಯಲ್ಲಿ ಏನೋ ಮಾಡಬಹುದು, ನೀವು ಅದನ್ನೇ ಮಾಡಬೇಕು ಅಂತಲ್ಲ ಅಲ್ವಾ? ಆ ಪರಿಸ್ಥಿತಿಯಲ್ಲಿ ನೀವು ಏನನ್ನ ಮಾಡಿದರೆ ಸರಿ ಅನ್ನೋದು ಗೊತ್ತಿರಬೇಕು. ಅವನು ಏನು ಮಾಡ್ತಾನೋ ಅದು ನಿಮಗೆ ಆಗಲ್ಲ. ನಿಮಗೆ ಏನು ಸಾಧ್ಯನೋ ಅದನ್ನು ನಿಮ್ಮ ಸಾಮರ್ಥ್ಯಾನುಸಾರ ಅತ್ಯುನ್ನತವಾಗಿ ಮಾಡೋ ಹಾಗಿರಬೇಕು. ಅದು ಉತ್ತಮ, ಬೇರೆ ಯಾರದ್ದೋ ರೀತಿ ಮಾಡೋದಲ್ಲ. ಯಾವುದು ಸರಿ ಅಂತ ನಿರ್ಧರಿಸಿದಾಗ ಆಗೋ ಸಮಸ್ಯೆನೇ ಇದು. ಇಲ್ಲ, ಇದಕ್ಕೆ ರೆಡಿಮೇಡ್ ಪರಿಹಾರ ಇಲ್ಲ. ತೊಡಗುವಿಕೆ, ಇದಕ್ಕೆ ಯಾವುದೇ ಪರ್ಯಾಯ ಇಲ್ಲ. ಎಲ್ಲಿ ತೊಡಗುವಿಕೆ ಇಲ್ಲವೋ ಅಲ್ಲಿ ಜೀವನ ಇಲ್ಲ. ಈ ವರ್ಷ ನಿಚ್ಚಳ ತೊಡಗುವಿಕೆಯ ವರ್ಷವಾಗಲಿ. ಯಾಕಂದರೆ ಜೀವನನ ಅನುಭವಿಸಬೇಕಂದ್ರೆ ತೊಡಗುವಿಕೆ ಬೇಕು. ನೀವೇನೇ ಮಾಡಿದರೂ ನಿಚ್ಚಳ ತನ್ಮಯತೆಯಲ್ಲಿ ಮಾಡ್ತೀರಾ ಇನ್ನು ಮುಂದೆ? See, ನೋಡಿ, ನಾನು ತುಂಬ ಒಳ್ಳೆ ಗುರು, ಸರಿನಾ? ತುಂಬಾ ಒಳ್ಳೆ ಗುರು. ಯಾಕಂದರೆ ಇದನ್ನೇ ಮಾಡಬೇಕು ಅಂತಿಲ್ಲ. ಬಂದವರೆಲ್ಲರೂ ಯಾವಾಗಲೂ ಇದನ್ನು ಮಾಡಬೇಕು ಅಂದರು. ನಾನು ಹೇಳ್ತಿರೋದು ಇಷ್ಟೇ, ಏನು ಬೇಕಾದರೂ ಮಾಡಿ, ಚೆನ್ನಾಗಿ ಮಾಡಿ. ಮತ್ತದನ್ನು ತೊಡಗುವಿಕೆ ಇಲ್ಲದೆ ಮಾಡೋಕ್ಕಾಗೋಲ್ಲ ಅಲ್ವಾ? ಸಣ್ಣ ಕೆಲಸ, ದೊಡ್ಡ ಕೆಲಸ ಸಂಪೂರ್ಣ ತನ್ಮಯತೆಯಿಂದ ಮಾಡ್ತೀರಾ. ಬೆಳಗ್ಗೆ ಹೇಗೆ ಹೇಳ್ತೀರಿ? ಸಂಪೂರ್ಣ ತನ್ಮಯತೆಯಲ್ಲಿ. ಹೇಗೆ ಬ್ರಷ್ ಮಾಡ್ತೀರಿ? ಹೇಗೆ ಟಾಯ್ಲೆಟ್ಗೆ ಹೋಗ್ತೀರಿ? ಹೇಗೆ ತಿಂತೀರಿ? ಹೇಗೆ ಶಾಂಭವಿ ಮಾಡ್ತೀರಿ? ಸಂಪೂರ್ಣ ತನ್ಮಯತೆಯಲ್ಲಿ. ನೀವು ಮಾಡೋ ಯಾವುದನ್ನು ಸಣ್ಣದು ದೊಡ್ಡದು ಅಂತ ಭೇದ ಮಾಡಬೇಡಿ. ಟಾಯ್ಲೆಟ್ ಅಂದರೆ ಹಿ 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 ಅಂತೀರಿ, ಸರಿ, ಇನ್ಮೇಲೆ ಮಾಡಬೇಡಿ. ಅದು ಮುಖ್ಯ ಅಲ್ಲ ಅಂದುಕೊಂಡ್ರೆ ಅಥವಾ ಹೊಲಸು ಅಂದುಕೊಂಡ್ರೆ ಅದನ್ನು ಮಾಡಬಾರ್ದು. ನಾನು ಹೇಳ್ತಿರೋದು ಯಾವುದು ಹೊಲಸು ಯಾವುದು ಪವಿತ್ರ ಅನ್ನೋ ಭೇದ ಮಾಡಬೇಡಿ. ಕೀಲಿಕ ಇರೋದು ಅಲ್ಲೇ. ಯಾಕಂದರೆ ತೊಡಗುವಿಕೆ ಅಂದರೆ ಪೂರ್ವಗ್ರಹಗಳಿಲ್ಲದ ಒಳಗೂಡಿಸುವಿಕೆ ಕೂಡ. ಇದು ಪವಿತ್ರ, ಇದು ಹೊಲಸು ಅಂದ ಕೂಡಲೇ ಹೊಲಸಿನೊಂದಿಗೆ ತೊಡಗಿಕೊಳ್ತೀರಾ. ಹಲೋ, ನಿಮ್ಮನ್ನು ನಿರ್ಬಂಧಿಸಿಕೊಳ್ತೀರಿ. ಹೌದು, ಆಮೇಲೆ ಯಾವುದೂ ಕೆಲಸ ಮಾಡಲ್ಲ. 2022 ನಿಚ್ಚಳ ತೊಡಗುವಿಕೆಯ ವರ್ಷ. ಭೇದವಿಲ್ಲದ ತೊಡಗುವಿಕೆ, ಭೇದವಿಲ್ಲದ ಕಾರ್ಯ ಅಲ್ಲ, ಭೇದವಿಲ್ಲದ ತೊಡಗುವಿಕೆ. ನೀವು ಒಂದು ಹುಲ್ಲು ಕಡ್ಡಿನ ನಿಮ್ಮ ಮಗುವನ್ನು ನೋಡಿದಷ್ಟೇ ತನ್ಮಯರಾಗಿ ನೋಡಬಹುದಾ? ಅದನ್ನೇ ನೀವು ಮಾಡಬೇಕಾಗಿರೋದು. ಇಂಥ ತನ್ಮಯತೆಯನ್ನೇ ನೀವು ತಂದುಕೋಬೇಕಾಗಿರೋದು. ಪೂರ್ವಗ್ರಹಗಳಿಲ್ಲದ ನಿಚ್ಚಳ ತೊಡಗುವಿಕೆ. ನೀವು ನೋಡ್ತೀರಿ, ಜೀವನ ಅರಳುತ್ತೆ ಅದ್ಭುತವಾದ ರೀತಿಯಲ್ಲಿ. 2022ರಲ್ಲಿ ನೀವು ಅರಳಬೇಕು. ಜ್ಞಾನೋದಯದ ಬೆನ್ನು ಹತ್ತಿರೋರು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನು ಮಾಡ್ತಿದ್ದೀರೋ ಅದರಲ್ಲೇ ತೊಡಗಿಕೊಳ್ಳಿ. ಜೀವನ ಅದ್ಭುತವಾಗುತ್ತೆ.